ನಮಸ್ಕಾರ. ಈ ಶುಭ ಮುಂಜಾನೆಯ ವಂದನೆಗಳು, ಶರಣಾರ್ಥಿಗಳು. ನಾನು ರಾಮಾಯಣದ ಬಗ್ಗೆ ಇಷ್ಟೊತ್ತು ನಿಮಗೆ ಮಾತಾಡಿದ್ದೀನಿ. ಮನಿ ಅರ್ನಿಂಗ್ಸ್ ಬಗ್ಗೆ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದೀನಿ. ಈಗ ಒಂದು ಆರೋಗ್ಯದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇವನ್ನೆಲ್ಲ ಕೇಳೋದಕ್ಕಿಂತ ಮುಂಚಿತವಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಇಷ್ಟಾದರೆ ನಮಗೆ ಚಾನಲ್ಗಳು ಗ್ರೋ ಆಗೋದಕ್ಕೆ ಅನುಕೂಲತೆ ಆಗುತ್ತದೆ. ನಾವು ಹೇಳೋ ವಿಷಯವನ್ನು ನೀನು ಸ್ವಲ್ಪ ಕೇಳಬೇಕು. ಅದನ್ನು ಕಥೆಯನ್ನು ಕೆಲವೊಂದು ಉಪಯುಕ್ತ ಮಾಹಿತಿಗಳು ಭಾಳ ಇರ್ತವೆ. ಇವತ್ತಿನ ಕಾಲಘಟ್ಟದಲ್ಲಿ ಸಂಪೂರ್ಣವಾಗಿ ಫಾಸ್ಟಾಗಿ ಬೆಳೀತಕ್ಕಂಥ ಈ ಪ್ರಪಂಚದಲ್ಲಿ ನಾವು ಆರೋಗ್ಯದ ಬಗ್ಗೆ ನಾವು ಗಮನನೇ ಕೊಡೋದಿಲ್ಲ, ಸರಿಯಾದ ಆಹಾರವನ್ನು ತಿನ್ನೋದಿಲ್ಲ. ರೋಗಗಳು ಯಾಕೆ ಬರ್ತವೆ? ಕಾರಣ ಏನು? ಒಬ್ಬ ವ್ಯಕ್ತಿಯು ಸತತವಾಗಿ ಏನೋ ಅವಸರಕ್ಕೆ ಇಷ್ಟೇನೋ ತಿನ್ನುವುದು, ಹೊರಟೋಗ್ಬಿಡೋದು. ಅದು ಪೌಷ್ಟಿಕವಲ್ಲದ ಆಹಾರ. ಆ ಪೌಷ್ಟಿಕವಲ್ಲದ ಆಹಾರವನ್ನು ಸೇವಿಸುತ್ತಾ ಹೋದಂಗೆಲ್ಲ ಅಲ್ಲಿ ಕಂಡುಬರುವ ಅಶಕ್ತತೆಯ ಕೊರತೆ ಉಂಟು ಮಾಡ್ತದೆ. ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಜೀವಸತ್ವಗಳು, ಖನಿಜಗಳು ಇವುಗಳೆಲ್ಲ ಕೊರತೆಯಿಂದಲೇ ಈ ರೋಗಗಳು ಬರೋದು. ಇವನ್ನ ನಾವು ಗೊತ್ತಿರಬೇಕು. ನಮಗೆ ಒಂದು ಸಮತೋಲನವಾಗಿ ಆಹಾರವನ್ನು ಸೇವಿಸಬೇಕು. ನಾವು ಅದನ್ನು ಮೇಂಟೈನ್ ಮಾಡ್ಕೊತ ಹೋದರೆ ನಮಗೆ ಯಾವ ರೋಗಗಳು ಬರೋದಿಲ್ಲ. ಆಮೇಲೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಈ ಕೆಲವರು ಈ ದುಶ್ಚಟಗಳಿಗೆ ದಾಸರಾಗಿಬಿಡ್ತಾರೆ. ದುಶ್ಚಟಗಳಿಗೆ ದಾಸರಾಗಿ ಅದರಲ್ಲೇ ಅವರು ರೋಗಗಳನ್ನು ಆಹ್ವಾನಿಸಿಕೊಳ್ತಾರೆ. ದುಶ್ಚಟಗಳನ್ನು ಕಲಿತು ಅನೇಕ ರೋಗಗಳಿಗೆ ಆಹ್ವಾನ ಕೊಡ್ತಾರೆ. ಅತಿಯಾದ ತಂಬಾಕು ಸೇವನೆ ಏನು ಮಾಡ್ತದೆ? ಕ್ಯಾನ್ಸರಿಗೆ ಕಾರಣ ಆಗ್ತದೆ. ಆಮೇಲೆ ಈ ಬೀಡಿ ಸೇದುವುದು, ಸಿಗರೆಟ್ ಸೇದುವುದು, ಈ ಧೂಮ್ರಪಾನ ಶ್ವಾಸಕೋಶಕ್ಕೆ ಅಪಾಯ ನೀಡುತ್ತದೆ. ಇವೆರಡಕ್ಕಿಂತ ಮದ್ಯ ಸೇವನೆ, ಅದರಲ್ಲಿರತಕ್ಕಂಥ ವಿಷಕಾರಕ ವಸ್ತುಗಳು, ಆಲ್ಕೋಹಾಲಿಕ್ ಕಂಟೆಂಟ್ಸು ಅಂತಂತಂದರೆ ಕರಳು ಹುಣ್ಣು, ಕರಳಿ ಕ್ಯಾನ್ಸರ್ ಆಗುತ್ತೆ. ಆಮೇಲೆ ಲಿವರ್ ಡ್ಯಾಮೇಜು, ಲಿವರ್ ಹೋದ್ರೆ ಮುಗಿತಲ್ಲ ಕತೆ. ಕರುಳನ್ನು ಏನನ್ನ ಆದ್ರೆ ಅದ್ಲ ಕಟ್ ಮಾಡಿ ತೆಗೆದು ವಿಷಯಕ್ಕೆ ಏನೋ ಕೂಡಿಸಿ ಹೊಲ್ದು ನೀನೇನೋ ಬದುಕಿಸ್ಬೋದು. ಲಿವರ್ ಹಾಳಾಗಿ ಹೋಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಈ ಆಲ್ಕೋಹಾಲಿಕ್ ಕಂಟೆಂಟ್ಸು ಹೆಚ್ಚಿಗೆ ಮದ್ಯಪಾನ ಮಾಡೋದ್ರಿಂದ ಲಿವರೇ ಹೆಚ್ಚಿಗೆ ಆಘಾತಕ್ಕೆ ಒಳಗಾಗುತ್ತೆ. ಅದು ಕೆಲಸವನ್ನು ಆಲ್ಕೋಹಾಲಿಕ್ ಕಂಟೆಂಟ್ ಜಾಸ್ತಿ ತೊಗೊಂಡಂಗೆಲ್ಲ ಕೆಲಸ ನಿಲ್ಲಿಸ್ಬಿಡ್ತದೆ. ಅದು ಕೆಲಸ ನಿಂತಾಗ ನಿನಗೆ ಏನೇನು ಅದರಿಂದ ಬೆನಿಫಿಟ್ ಸಿಗುತ್ತೋ ಅವು ಯಾವ ರಸಗಳು ಉತ್ಪತ್ತಿಯಾಗಲ್ಲ. ನಿನ್ನ ದೇಹ ನಿಸ್ತೇಜ ಆಗಿಬಿಡ್ತದೆ. ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ನೀವು? ನಿಶೆ ಬೇಕೇ ಬೇಕಾ? ಅದಿಲ್ಲದೆ ನಾವು ಬದುಕೋಕ್ಕಾಗೋದಿಲ್ವ? ಮದ್ಯ ಕುಡಿಲೇಬೇಕಾ? ಆಮೇಲೆ ಅದರಿಂದ ಇನ್ನೂ ನರಗಳ ದೌರ್ಬಲ್ಯ ಸ್ಟಾರ್ಟ್ ಆಗುತ್ತೆ. ಕುಡಿದು ಅಡಿಕ್ಟ್ ಆಗಿ ಅದು ಕುಡಿಲಿಲ್ಲ ಅಂತಂದರೆ ಕೈ ಕಾಲು ಶೇಕ್ ಆಗ್ತಿರ್ತವೆ, ಊಟ ಸೇರೋದಿಲ್ಲ. ಆಮೇಲೆ ಇನ್ನೂ ಒಂದು ಅತಿಯಾದ ಚಹಾ ಕಾಫಿ ಇದೆಯಲ್ಲ, ಅಲ್ಲ ನಾವು ಚಹಾ ಕುಡಿತೀವಿ ಬಿಡ್ರಿ, ಕುಡಿಬೇಕಷ್ಟೆ. ಬೆಳಿಗ್ಗೆಂದು ಒಂದು ಟೈಮು, ಸಾಯಂಕಾಲ ಒಂದು ಟೈಮ್. ಇದು ಆರೋಗ್ಯಪೂರ್ಣ. ಅತಿಯಾಗಿ ಕೆಲವರು ಹಂಗಲ್ಲ, ಅದು ಚಟ ಬಂದೇಟಿಗೆ ಕುಡಿತಿರೋದೆ. ಹೋಟ್ಲಿಗೆ ಹೋದ್ರೆ ಕುಡಿತಿರೋದೆ, ಮನೆಗೆ ಬಂದರೂ ಕುಡಿತಿರೋದೆ, ಒಂದೊಂದು ಗಂಟೆ ಒಂದೊಂದು ಸರಿ ಕುಡಿತಿರೋದೆ. ಅದರಲ್ಲಿರುವ ಕೆಫಿನ್ ಅದೇನು ಮಾಡಿಬಿಡ್ತೈತೆ, ಎದೆ ಉರಿತ ಸ್ಟಾರ್ಟ್ ಮಾಡ್ತೈತೆ, ಗ್ಯಾಸ್ಟ್ರಿಕ್ ಮಾಡ್ತೈತೆ.
ಆ ಕರಳುಣ್ಣಿಗೂ ಕಾರಣ ಆಗುತ್ತೆ ಅದು. ಆಮೇಲೆ ಇದು ಬಿಟ್ಟು ಇನ್ನೂ ಕೆಲವರು ಏನು ಮಾಡ್ತಾರೆ, ಅಗ್ದಿ ಇಮ್ಯುನಿಟಿ ಕಿಕ್ ಹೊಡಿಬೇಕು ಅವರಿಗೆ. ಅಫೀಮು, ಈ ಬಂಗಿ ಸೊಪ್ಪು ಅಂತಂತಾರಲ್ಲ, ಗಾಂಜಾ, ಅದು. ಆಮೇಲೆ ಕೆಲವೊಂದು ಅದನ್ನ ತಗೊಂಡು ಇಟ್ಟಿಗೆ ಮತ್ತಾಗಿ ಮಲಿಬಿಡ್ತಾರೆ ಗಂಟೆಗಟ್ಟಲೆ. ಕೆಲವೊಂದು ಇನ್ನೂ ಅದಾವೆ, ಇನ್ನೂ ಅನೇಕ ಹಾನಿಕಾರಕ ಅಫೀಮ್ಗಳಿದ್ದಾವೆ, ಡ್ರಗ್ಸ್ ಇದೆ. ಇವಕ್ಕೆಲ್ಲ ಏನಾಗುತ್ತೆ ಅಂದರೆ ತಗೊಂಡು ಈ ಸೇವನೆಯಿಂದ ಬುದ್ಧಿ ಮೆಂಟಲ್ ಅಪ್ಸೆಟ್ ಆಗುತ್ತೆ, ಯಾವಾಗಲೂ ಜೋತ್ಕೊಂಬಿಡೋದು, ಆತ್ಮಘಾತಕ ಪ್ರವೃತ್ತಿ ಬೆಳೀತತೆ, ನಾನು ಸತ್ತೋಗ್ಬಿಡ್ಬೇಕಪ್ಪ ಅಂತ ಒಂದು ಮನೋಭಾವನೆ ಬರ್ತತೆ. ಆಮೇಲೆ ಇನ್ನೂ ಒಂದು ಕೆಲವರಿಗೆ ದುಶ್ಚಟ ಏನು ಗಂಟು ಬಿದ್ದು ಬಿಡ್ತದೆ ಅಂತಂದರೆ, ಈ ಕೆಲಸ ಮಾಡ್ತಾ ಮಾಡ್ತಾ ವೇಶ್ಯೆಯರ ಸಂಘ ಬೆಳೆಸ್ಬೇಕು ಅಂತ ಮನಸ್ಸು ಬಂದ್ಬಿಡ್ತದೆ. ಯಾಕೆಂದರೆ ಅದರಿಂದ ಏನು ಆಘಾತ ಆಗುತ್ತಂತೆ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಏನು ಮಾಡಿಬಿಡ್ತಾರೆ ಅಂತಂದರೆ ವೇಶ್ಯೆಯರ ಸಂಘ ಬೆಳೆಸ್ಬಿಡ್ತಾರೆ. ಆದ್ದರಿಂದ ಗನೋರಿಯಾದಂಥ ಒಂದು ದೊಡ್ಡ ಕೆಟ್ಟ ರೋಗ ನಮಗೆ ಗಂಟು ಬಿಡ್ತತೆ. ಏಡ್ಸ್ ಮಾರಕ ರೋಗ ಅದು. ಒಂದು ಸರಿ ಬಂತು ಅಂತಂದರೆ ಮನುಷ್ಯ ಸತ್ತಂಗೆ ಅವನು. ಸಿಫಿಲಿಸ್ ಅಂತಂತೇಳಿ ಇನ್ನೊಂದು ಗನೋರಿಯಾ ರೋಗ ಆವರಿಸ್ಕೊಂತತೆ. ಇವೆಲ್ಲ ಚಟಗಳು ಮನುಷ್ಯನಿಗೆ ಹಾಳು ಮಾಡಿಬಿಡ್ತತೆ. ಹೀಗಾಗಿ ಆ ವ್ಯಕ್ತಿ ಈ ಚಟಗಳಿಂದ ಇಲ್ಲಿನ ಯುವಕರು ದೂರ ಇರಬೇಕು. ಆ ಕ್ಷಣಿಕ ಸುಖಕ್ಕೋಸ್ಕರವಾಗಿ ತನ್ನ ಬಾಳನ್ನು ಅವರು ಬಲಿ ಕೊಡಬಾರ್ದು, ದೇಹ ಆರೋಗ್ಯವನ್ನು ಹಾಳು ಮಾಡ್ಕೊಬಾರ್ದು, ಹಣವನ್ನು ಕಳೆದುಕೊಳ್ಬಾರ್ದು, ತನ್ನ ಸಂಸಾರಕ್ಕೂ ತೊಂದರೆ ಮಾಡಬಾರ್ದು, ಆಮೇಲೆ ಅನೇಕ ಮಾರಕ ರೋಗಗಳಿಗೆ ಬಲಿಯಾಗಬಾರ್ದು. ಇವರಿಂದ ಸಂಸಾರನೂ ಹಾಳಾಗಿ ಹೋಗಿಬಿಡ್ತತೆ. ಇಷ್ಟು ಇದರಿಂದ ಈ ರೋಗಗಳಿಂದ ಮುಕ್ತನಾಗಬೇಕು. ಈಗಿನ ಯುವ ಪೀಳಿಗೆ ಎತ್ತ ಸಾಗುತ್ತಿದೆ. ಇವತ್ತು ಸಾಮಾನ್ಯವಾಗಿ ಹಳ್ಳಿ ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ. ಅನೇಕ ರೋಗಗಳಿಗೆ ದಾಸರಾಗಿಬಿಡ್ತಾರೆ. ಕುಡಿಬೇಡ್ರಿ ಅಂದರೆ ಕುಡಿತೀವಿ ಅಂತಂತ ಹೇಳ್ತಾರೆ. ಪ್ರಾಣ ಹೋಗುತ್ತೋ ಕುಡಿಬೇಡ್ರಿ ಅಂದರೆ ಹೋಗಲಿ, ಅಂದರೆ ಏನು ಪ್ರಾಣದ್ದೇ ನಮಗೇನು ಅವಶ್ಯಕತೆ ಇಲ್ಲ. ನಮಗೆ ನಶೆ ಬೇಕು, ನಮಗೆ ಸಂತೋಷ, ಎಂಟರ್ಟೈನ್ಮೆಂಟ್ ಬೇಕು. ಅದಕ್ಕೆ ಹೀಗಾಗಿ ನಾವು ಕುಡಿತೀವಿ. ಒಂದು 100 ರೂಪಾಯಿ ಇದ್ರೆ ಕೊಡ್ರಿ. ಇವತ್ತು ಸಾಯಂಕಾಲ ಒಬ್ಬರು ಬಂದರು, ಒಳ್ಳೆ ಮನುಷ್ಯನೇ, ಹುಡುಗನೇ, ಈ ಚಟಕ್ಕೆ ಬಿದ್ದು ಕೆಟ್ಟೋಗ್ಬಿಡೋನು. ಯಾಕಪ್ಪ ಈ ಮಾರ್ಗವಾಗಿ ಹೋಗ್ತದೀಯಾ ಅಂತಂದು. ಇಲ್ಲ ಸರ್, ಆ ಕಡೆ ಹೋದ್ರೆ ನಮ್ಮ ಮನೆಯವರು ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾನು ಈ ಸೀಕ್ರೆಟ್ ದಾರಿ ನೋಡ್ಕೊಂಡಿದ್ದೇನೆ, ಕುಡಿಯೋಕ್ಕೆ ಹೋಗ್ತಿದ್ದ ಅವನು. ಮತ್ತು ಅಲ್ಲಿ ಹೋಗಿ ಬೈಸ್ಕೊಳೋದಕ್ಕಿಂತ ಈ ಕಡೆ ಹೋಗ್ಬಿಟ್ಟು ಒಂದು 90 ಹಾಕ್ಕೊಂಡು ಹೋಗಿ ಮಲಿಬಿಟ್ರೆ ಯಾವುದು ಸಮಸ್ಯೆ ಇರೋದಿಲ್ಲಲ್ಲ ಅಂತ. ಯಾಕೋ ಮರೆಯ, ನೀವು ಇಷ್ಟೊಂದು ಕೆಟ್ಟೋಗ್ಬಿಟ್ಟಿದ್ರಿ. ಬಿಡ್ರಿ ಹೋಗಲಿ, ಏನು ಮಾಡೋಕ್ಕಾಗುತ್ತೆ, ಮುಳಿಗೋಗ್ಬಿಟ್ಟಿದ್ವಿ. ಈಗ ಅರ್ಧ ದಾರಿಗೆ ಬಂದಾದರೂ ಏನು ಮಾಡ್ತೀವಿ ನಾವು? ಯಾವ ಆಸ್ಪತ್ರೆಗೆ ಹೋದ್ರೆ ನಮಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಹೇಳ್ತಾರೆ ನಾವು. ಯಾವ ಆಸ್ಪತ್ರೆಗೆ ಹೋದ್ರೆ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಅದು ನಮಗೆ ನಾಟೋದು ಇಲ್ಲ, ನಮ್ಮ ದೇಹ ತುಂಬ ಎಲ್ಲ ಆಲ್ಕೋಹಾಲೇ ತುಂಬ್ಕೊಂಬಿಟ್ರತ್ತೆ ಅಂತ. ಎಷ್ಟು ದಿವಸ ಎಳಿತದೆ ಎಳೀಲಿ, ತನಕ ಬದುಕೋಣ ಅಂತಂತ. ಈಗಿನ ಯುವಕರು ಈ ಥರ ಹೋಗ್ತಿರ್ತಾರೆ. ಹೇಗೆ ಅವರಿಗೆ ಬುದ್ಧಿವಾದ ಹೇಳೋದು? ಬುದ್ಧಿವಾದ ಹೇಗೆ ಹೇಳ್ತೀಯ? ಸಾಯ್ತಿರ್ಕೊಂಡ್ರೆ ಸಾಯ್ಲಿ ಬಿಡ್ರಿ, ಹೋಗೋಣ ಬಿಡ್ರಿ, ಹೋಗಲ್ಲ, ಅದ್ರಾಗ ಏನೈತೆ ಅಂತಂತ ಹೇಳ್ತಾರೆ. ಹೀಗಾಗಿ ಇದನ್ನು, ಈ ದುಶ್ಚಟಗಳಿಂದ ದೂರ ಇರಬೇಕು. ನಾನು ಏನು ಹೇಳಿದೆ ಇಲ್ಲಿವರೆಗೂ ಅಂತಂದರೆ ಬೀಡಿ ಸಿಗರೇಟ್ ಸೇದಬಾರ್ದು, ಕಡಿಮೆ ಮಾಡ್ಕೊಬೇಕು. ಯಾಕಂದರೆ ಶ್ವಾಸಕೋಶ ಡ್ಯಾಮೇಜ್ ಆಗುತ್ತೆ. ಉಸಿರೇ ನಿಂತ ಮೇಲೆ ನೀನು ಹೆಂಗೆ ಬದುಕ್ತೀಯ? ಶ್ವಾಸಕೋಶವನ್ನು ಡ್ಯಾಮೇಜ್ ಮಾಡೋದೇ
ಬೀಡಿ ಸಿಗರೇಟು ಆ ಹೊಗೆ ಕೆಟ್ಟ ಹೊಗೆ ಹೋಗಿ ಹೋಗಿ ಡ್ಯಾಮೇಜ್ ಆಗಿಬಿಡ್ತದೆ. ಆಮೇಲೆ ಈ ತಂಬಾಕು ಸೇವನೆ ಕ್ಯಾನ್ಸರ್, ಕರುಳುಣ್ಣು, ಬಾಯುಣ್ಣು ಅದು ಎಲ್ಲೆಲ್ಲೇ ಸ್ಟಾರ್ಟ್ ಆಗಿಬಿಡ್ತದೆ. ಒಂದು ಸಾರಿ ಬಂತಂದರೆ ಅದರಿಂದ ಮುಕ್ತ ಆಗೋದಿಲ್ಲ. ಅದಕ್ಕೆ ಬಲಿಯಾಗ್ಬಿಡ್ರಿ ದಯವಿಟ್ಟು. ಆಮೇಲೆ ಚಹಾ ಕಾಫಿ 4 ದಿವಸ ಬದುಕ್ತೀನಿ ಬಿಡ್ರಿ ಚಹಾ ಕಾಫಿ ಕುಡೋರಿ. ತಕ್ಷಣ ಅದೇನು ಇಫೆಕ್ಟ್ ಆಗೋದಿಲ್ಲ, ಆದರೂ ಅದು ಒಳ್ಳೆಯದಲ್ಲ. ಅತಿ ಸೇವನೆ ಒಳ್ಳೆಯದಲ್ಲ. ಆಮೇಲೆ ಈ ಡ್ರಗ್ಸ್ಗಳನ್ನ ಮುಟ್ಟಕ್ಕೆ ಹೋಗ್ಬೇಡ್ರಿ. ಅದನ್ನು ನಿಮ್ಮ ಮನಸ್ಸನ್ನು ಕೆಡಿಸಿ ನೀವು ದಾರಿನೇ ತಪ್ಪಿಸ್ಬಿಡ್ತದೆ ಅದು. ಇನ್ನೊಂದು ಏನೋ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು ಅದರಿಂದ ಇನ್ನೇನೋ ರೋಗ ಅಂಟಿಕೊಂಡ್ಬಿಡ್ತವೆ. ಹೆಂಗೆ ಸೂಕ್ಷ್ಮ ಇರಬೇಕು ಅಂತಂದರೆ ಮಾನವನ ಜೀವನ ಅತಿ ಸೂಕ್ಷ್ಮ. ಈಗಿನ ಪರಿಸ್ಥಿತಿಯಲ್ಲಿ ಅತಿ ಸೂಕ್ಷ್ಮವಾಗಿರೋದು. ಸರಿಯಾದ ಊಟ ಮಾಡಬೇಕು, ವಾಕಿಂಗು, ಆರೋಗ್ಯ ಅಲ್ಲ. ನಮ್ಮ ಹಣೆಬರ ಯಾರೂ ತಪ್ಸೋಕ್ಕಾಗಲ್ಲ ಬಿಡಿ. ನಾವು ಎಲ್ಲಿವರೆಗೆ ಬದುಕ್ತೀವೋ ಅಲ್ಲಿವರೆಗೆ ನಮಗೆ ಆಯಸ್ಸಿರ್ತದೆ. ಆದರೂ ಮನುಷ್ಯ ಪ್ರಯತ್ನದಿಂದ ನಾವು ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಳ್ಳೆಯ ಒಂದು ಪ್ರೋಟೀನು, ಕಾರ್ಬೋಹೈಡ್ರೇಟು, ಜೀವಸತ್ವ, ಖನಿಜಗಳು ಇರತಕ್ಕಂಥ ಆಹಾರವನ್ನು, ದ್ವಿದಳ ಧಾನ್ಯ, ತರಕಾರಿ, ಅನೇಕ ಸೊಪ್ಪು, ಪಲ್ಯ ಇವುಗಳನ್ನು ತಿನ್ನಿರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.